ನಿಮ್ಮೊಳಗೆ ಜಮ ನಾನು ಭಾಳ ಎತ್ತರಲ್ಲೇ ವಾಹನಗಳ ಮ್ಯಾಗ ತಿರುಗಬೇಕು ನೀವು. ಮಾಘ ಮಾಸ ಸುದ್ದಿಲ್ಲ ಯುವಕರಿಗೆ, ಅದಕ್ಕೆ ಹುಷಾರಾಗಿರಿ ಅಂತ ಹೇಳ್ತಾ, ಇನ್ನು ರಾಜಕೀಯ ವಿಷಯದೊಳಗೆ ಬಂದ್ರೆ ನಮ್ಮ ದೇಶದಲ್ಲಿ ಒಳ್ಳೆಯ ಒಂದು ರಾಜಕೀಯ ನಡಿತೈತಿ. ಆದರೆ ಒಳ್ಳೆ ತತ್ವಕ್ಕೆ ಬೆಲೆ ಇಲ್ಲ, ನಿರಾಕಾರ ಆಗಿ ಹಾಳಾಗ್ತೈತಿ. ರಾಜಕೀಯ ಬಿರುಕುಗಳು ಹುಟ್ಟವು. ಇನ್ನು ಜಗತ್ತಿನ ಒಂದು ವಿಷಯ ನೋಡಿದ್ರೆ, ಈ ಭೂಮಂಡಲದೊಳಗೆ ದಕ್ಷಿಣ ಮತ್ತು ಪೂರ್ವ ಭಾಗದೊಳಗೆ ಕೆಲವೊಂದು ದೇಶಗಳ ಇಲ್ಲದಂಗ ಇದ್ದಂಗ ಮಂಗಾಗ್ತಾವೆ. ಈ ಎಲ್ಲ ವಿಷಯದೊಳಗೆ ಈ ಮನುಷ್ಯ ಜನ್ಮಕ್ಕೆ ಏನೈತಪ್ಪ ಅಂದ್ರೆ, ಈ ಸಂವತ್ಸರದೊಳಗೆ ರೋಧಿ ಸಂವತ್ಸರದೊಳಗೆ ಅಂಗ ಮಂಗ ಮಾಯ ಗನ್ನತ್ ಕಾಡ್ತಾವೆ ಎಲ್ಲರಿಗೆ. ಅಂಗ ಮಂಗ ಮಾಯ ಇವೆಲ್ಲ ಬೆನ್ನತ್ ಕಾಡ್ತಾವೆ. ಇವೇನಂತ ಹೇಳ್ತೀನಿ ಸೂಕ್ಷ್ಮೊಳಗೆ. ಅಂಗಂದ್ರೆ ಏನ್ರಿ? ನಿಮ್ಗೆ ಅಂಗನ ಗೊತ್ತಿಲ್ಲ, ಲಿಂಗನ ಗೊತ್ತಿಲ್ಲ, ಅಂಗ ಎಲ್ಲಿ ಹೇಳು ಬರೋಬರಲ್ಲ. ಅಂಗಂದ್ರೆ ಶರೀರ ಪೀಡೆ. ಮಂಗ ನಿಮ್ಮ ಮನಸ್ಸು ನಿಮ್ಮೊಳಗೆ ಇರುವುದಿಲ್ಲ. ಮಾಯ ಹೇಳೋ ಅವಶ್ಯಕತೆ ಇಲ್ಲ. ಇವ್ನು ಬೆನ್ನಕ್ಕೆ ಕಾಡ್ತಾವು. ಈ ಮೂರು ಒಳಗಿಂದ ನಾವೆಲ್ಲ ಬಚಾವ್ ಆಗ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಮತ್ತೆ ಬಬಲಾದಿ ಮಠಕ್ಕೆ ಗೊತ್ತೈತೆ ಆಲ್ರೆಡಿ, ಹೇಳೋ ಅವಶ್ಯಕತೆ ಇಲ್ಲ. ಒಟ್ಟಿನೊಳಗೆ ಈ ರೋಧಿನಾಮ ಸಂಸ್ಥೆಗಳೊಳಗಿಂದ ನಾವು ಹೊರಗೆ ಬರ್ಬೇಕಂದ್ರೆ ಎಲ್ಲರೂ ಗಮನಿಟ್ಟು ಕೇಳ್ರಿ. ಸದ್ಗುರು ಸದಾಶಿವ ಅಜ್ಜನ ಪಾದ ಅಡಿಯವರಿಗೆ ಮುಡಿ ಇಟ್ಟಂಗೆ ನಾವು ದುಡಿಬೇಕು. ಅವ್ರಿವ್ರನ್ನದೇ ಆದಿದನ್ನದೇ ನಾವು ದುಡ್ದಿದ್ದ ಆದ್ರೆ ಸದಾಶಿವ ನಮ್ಮನ್ನ ಅಂಗ ಮಂಗ ಮಾಯಿ ಒಳಗಿಂದ ಬಚಾವಾಗ್ತದೆ. ನಮಗೆ ಏನು ಬೇಡ, ನಮ್ಮ ಶರೀರ ಕಟ್ಮುಟ್ಟು ಐತಿ, ನಾವು ಗಂಡ ಹೆಂಡತಿ ಚಂದ ಇದೀವು ಅಂದ್ರೆ ಈಗ ಬಡಿಗೆ ಸಸ್ಬಿಡ್ಯಾರ ಯಾರ ಅವಾಗಳ ನೋಡ್ರಿ. ಇದೇನು ಹಂಗೆ ಐತಿ. ಅದಕ್ಕೆ ಇದು ಎಲ್ಲದರೊಳಗೆ ನಾವು ಸರಿ ಹೋಗ್ಬೇಕಂದ್ರೆ ಈ ಒಲಿಯೊಳಗಿನ ಬೂದಿ ಅಂತ ತಿಳ್ಕೊಬೇಡ. ಒಲಿಯೊಳಗಿನ ಬೂದಿ ಅದನ್ನು ನಂಬಿದ್ರೆ ಪ್ರಸಾದ ಆಗ್ತೈತಿ. ಆ ಬೂದಿಯನ್ನು ನಂಬದಿದ್ರೆ ವಿಷಾನು ಆಗ್ತೈತಿ. ಈ ಬೂದಿ ಅಂತ ನೀವು ಬಡಬಡಿಸೋಕ್ಕಿಂತ ಭಕ್ತಿಭಾವ ಬೂದಿ ಇಟ್ಕೋಬೇಕು. ಈ ಬಬಲಾದಿ ಮಠ ಬ್ಯಾಡ್ರಟ್ಟಿ ಬಬಲಾದಿ ಮಠದೊಳಗಿನ ಬೂದಿಗೆ ದುಡ್ಕಕ್ಕೆ ಹೋಗ್ಬೇಡಿ ದಯವಿಟ್ಟು. ಎಲ್ಲರೇ ದುಡ್ಕ್ರಿ. ಈ ಬಬಲಾದಿ ಬ್ಯಾಡ್ರಟ್ಟಿ ಮಠದೊಳಗಿನ ಬೂದಿಗೆ ನೀವು ದುಡುಕಿರಿ ಅಂದ್ರೆ ನಿಮಗೆ ಕೇಳಿಟ್ಟ ಕಟ್ಟಿಟ್ಟಿನ ಅದು ಷಣ್ಮುಖ ಸಿದ್ದರಾಮನ ಪ್ರಸಾದ. ನೀವು ಎದಕ್ಕೆ ದುಡುಕ್ಬೇಡ್ರಿ? ಬಬಲಾದಿ ಮಠದೊಳಗೆ ಬ್ಯಾಡ್ರಟ್ಟಿ ಬಬಲಾದಿ ಮಠದೊಳಗಿನ ಬೂದಿಗೆ ದುಡುಕಬೇಡ್ರಿ. ಅದು ಷಣ್ಮುಖ ಸಿದ್ದರಾಮನ ಪ್ರಸಾದ, ಅದು ಸದಾಶಿವನ ಪ್ರಸಾದ. ಈ ನಿಜವನ್ನು ನೀವು ತಿಳಿಲಿಲ್ಲ ಅಂದ್ರೆ ನಿಮಗೆ ಕೇಳ. ಈ ನಿಜವನ್ನು ನೀವು ಅರಿಯದೆ ನಡೆದ್ರೆ ನಿಮಗೆ ಬಬಲಾದಿ ಶರಣರ ಬೂದಿ ಸಿಂಗಿ ಕಾಳಕೋಟಿ ವಿಷ ಆಗಿ ನಿಮಗೆ ಕಾಡ್ತೈತಿ. ಅದಕ್ಕೆ ಈ ಸಂವತ್ಸರದೊಳಗೆ ಏನೇನು ಉದಿಗೈತೋ ಇದ್ರೊಳಗಿಂದ ನಾವು ಹೊರಗೆ ಬರ್ಬೇಕಂದ್ರೆ ಹೊರಗೆ ಬಾ ಒಳಗೆ ಬಾ. ನಾನು ನೋಡಕತ್ತೀನಿ ಒಂದು ಮಾಡ್ರಿ. ಡಿ ಜೆ ಇರಬೇಕು. ಡಿ ಜೆ ಒಳಗೆ ಮಜಾ ಆಗಿರಬಾರ್ದು. ಸಂಸ್ಕೃತಿ ಸಂಭ್ರಮ ಸಾಹಿತ್ಯ ಉಳಿಸ್ಕೊಂಡು ಹೋಗುವಂಥದ್ದಿರ್ಬೇಕು. ನಾನು ನೋಡ್ತೀನಿ ಅದೇನು ಹಾಡ ಜಾನಪದ ಲೋಕದೊಳಗೆ ಈ ರೀತಿ ಮಾಡ್ರೆ ಆ ಸದ್ಗುರು ಸದಾಶಿವ ನಿಮಗೆ ಯಾರಿಗೆ ಸಿಗಂಗಿಲ್ಲ. ನೀವೆಷ್ಟು ಕಟ್ಟಿ ಹಾಕಿರು ವ್ಯರ್ಥ. ಅದಕ್ಕೆ ದಯವಿಟ್ಟು ಎಷ್ಟೆಷ್ಟೋ ಕಲಾವಿದ್ರು ಆಗಿ ಹೋಗ್ಯಾರ, ಶಿಕ್ಷಣ ಸೇರಕರಾಗಿ ಹೋಗ್ಯಾರ. ಬಬಲಾದಿದ ಹಾಡು ಹಚ್ಬೇಕಂತ ಏನಿಲ್ಲ. ಭಕ್ತಿ ಭಾವ ಪ್ರೇಮದ ಸಾಂದರ್ಭಿಕ ಚಿತ್ರನ ಇಟ್ಕೊಂಡು ನೀವು ಹೋಗ್ರಿ ಅಂತ ಹೇಳ್ತಾ, ಯಾಕಂದ್ರೆ ಇನ್ನೊಂದು ಸಲ ಮರುಕಳಿಸ್ಬಾರ್ದು. ಊರೆಲ್ಲ ಮೆರವಣಿಗೆ ಮಾಡಿದೆವು, ಬರೀ ಡಿ ಜಿ ಸಾಂಗ್. ಅಜ್ಜ ಸಿಗ್ತಾನೆ. ಏನು ನಿಮ್ಗೆ ಹೇಳತ್ತೀನಿ ಇಷ್ಟ, ನಿಮಗೆ ಹಂಗೆ ಬರ್ತೈತೆ ಹಂಗೆ ದುಡೀರಿ. ಅವ್ರವ್ರಿಗೆ ಹಂಗೆ ಅದು ಸಿಗ್ತಾನೆ. ಈ ಕ್ರೋಧಿ ನಾಮ ಸಂವತ್ಸರದೊಳಗೆ ಇದು ಎಲ್ಲದರೊಳಗೆ ಅಂದ್ರೆ ಬಹುಮುಖ್ಯ ಭಾಗಗಳು ಅಂಗ ಮಂಗ ಮಾಯ ಇವರು ಒಳಗಿಂದ ಜಾಕ್ ಆಗಬೇಕಂದ್ರೆ ಸದ್ಗುರು ಸದಾಶಿವಜ್ಜನ ಪಾದ ಹಿಡಿದ ನಾವು ಗಟ್ಟಿಯಾಗಿದ್ರ ಒಳಗಿಂದ ಉಳಿಬೇಕಂದ್ರೆ ನೀ ಕಾಪಾಡಂತೇಳಿ ಆ ಸದಾಶಿವನಲ್ಲಿ ಬೇಡಿಸ್ಕೊಂಡು ದುಡಿನು ಅಂತ ಹೇಳ್ತಾ ಈ ಬಬಲಾದಿ ಪರಂಪರೆ ನುಡಿಗೆ
ನಿಮ್ಮೆಲ್ಲರಿಗೆ ಭಕ್ತಿಲೇ ನಡ್ರಿ ಅಂತ ಹೇಳ್ತಾ ಈ ಬೌಲಾದಿ ಪರಂಪರೆಗೆ ನುಡಿ ಅನ್ನೋ ಸಂಪ್ರದಾಯ ವಿರಾಮ ಕೊಡ್ತಾರೆ.